ಮಳೆ ಹಾನಿ ನಿರಾಶ್ರಿತರಿಗೆ ಇನ್ನೂ ಒದಗಿಸಿಲ್ಲ ಕರೆಂಟ್ ಹಾಗೂ ನೀರಿನ ವ್ಯವಸ್ಥೆ. ಕೊಡಗು ಜಿಲ್ಲೆಯಲ್ಲಿ 2018ರ ಜಲಪ್ರಳಯದ ಸಂದರ್ಭದಲ್ಲಿ ಹಲವು ಮನೆಗಳನ್ನು ಕಳೆದುಕೊಂಡು ಹಾಗೂ ಹಲವು ಮನೆಗಳು ಅಪಾಯದ ಅಂಚಿನಲ್ಲಿರುವ ಕುಟುಂಬಗಳಿಗೆ ಮಾದಾಪುರದ ಜಂಬೂರಿನಲ್ಲಿ ಸುಧಾಮೂರ್ತಿಯವರ ಇನ್ಫೋಸಿಸ್ ಸಂಸ್ಥೆ ವತಿಯಿಂದ 200 ಮನೆಗಳನ್ನು ನಿರ್ಮಾಣ ಮಾಡಿ ಸರ್ಕಾರದ ಸುಪರ್ದಿಗೆ ವಹಿಸಲಾಗಿತ್ತು. ಆದರೆ ಆ ಮನೆಗಳನ್ನು ನೀಡುವ ಭಾಗ್ಯ ಇಷ್ಟು ವರ್ಷ ಆದರೂ ಆಗಿರಲಿಲ್ಲ. ಈಗ ಕೆಲವು ತಿಂಗಳುಗಳ ಹಿಂದೆ ಜಿಲ್ಲಾ ಪಂಚಾಯತ್ನಲ್ಲಿ ಮಾನ್ಯ ಶಾಸಕರುಗಳ ಸಮ್ಮುಖದಲ್ಲಿ ಮನೆಯ ಹಕ್ಕುಪತ್ರಗಳನ್ನು ನೀಡಲಾಗಿತ್ತು. ನೀವು ಕೇಳಿ ತೊಂದರೆ ಇಲ್ಲ ಅಂತ ಹೇಳಿದ್ರು. ಆಗ ನಾನು ಹೋಗಬೇಕು ಅಂತ ಸೋಮವಾರ ಧ್ಯಾನ ಮಾಡ್ಕೊಂಡಿದ್ದೀನಿ. ಅವರಿಗೆ ಹೋಗಿ ಕೇಳ್ತೀನಿ. ಈಗ ಇಲ್ಲಿ ಎಲ್ಲ ಮನೆಯವ್ರು ಕೀ ತಗೊಂಡಿದ್ದಾರೆ, ಹೇಗೆ ಎಲ್ಲ ಮನೆ ತಗೊಂಡಿದೆ ಅಂತ ಹೇಳಿದ್ದಾರೆ. ನಾವು ನೋಡಿಲ್ಲ. ಈಗ ಇಲ್ಲಿ ಕಾರ್ಡ್ ಎಲ್ಲ ನೀವೇ ಕುಟುಂಬದವರು ಸೇರ್ಕೊಂಡು ನೀವು ಕ್ಲೀನ್ ಮಾಡ್ತಾ ಇದ್ದೀರಾ. ಈಗ ನಿಮ್ದು 2018ರಲ್ಲಿ ಮನೆ ಡ್ಯಾಮೇಜ್ ಆಗಿದ್ದು ಅದಕ್ಕೆ ಈಗ ಕೊಟ್ಟಿದ್ದಾರೆ. ಈಗ ಕೊಟ್ಟುಬಿಟ್ಟು ಅಲ್ಲಿಂದ ಖಾಲಿ ಮಾಡ್ಬೇಕಂತ ಹೇಳಿದ್ದಾರೆ. ಇಲ್ಲಿ ಕರೆಂಟ್ ನೀರು ಇಲ್ಲ ಅಂದ್ರೆ ಎಂತ ಮಾಡೋದು? ಹೌದು. ಮತ್ತೆ ಮನೆ ಸರಿ ಇಲ್ಲ, ಎಲ್ಲ ಲೀಕ್ ಇದೆ. ಇದು ಎಂತ ಕೆಲಸ ಮಾಡಬೇಕು. ಈಗ ಇಲ್ಲಿ ನೀರಿನ ವ್ಯವಸ್ಥೆ ಮಾಡಿಲ್ಲ. ನೀರಿನ ವ್ಯವಸ್ಥೆ ಇಲ್ಲ, ಕರೆಂಟ್ ವ್ಯವಸ್ಥೆ ಇಲ್ಲ. ಕೇವಲ ಹಕ್ಕುಪತ್ರ ಕೊಟ್ಟು ಕೀ ಕೊಟ್ಟಿದ್ದಾರೆ. ಈಗ ನಿಮ್ಗೆ ಮುಂದೆ ವಾಸ ಮಾಡಕ್ಕೆ ತುಂಬಾ ತೊಂದರೆ. ಯಾಕಂತ ಹೇಳಿದ್ರೆ ನೀರಿನ ವ್ಯವಸ್ಥೆ ಇಲ್ಲದೆ, ಕರೆಂಟ್ ವ್ಯವಸ್ಥೆ ಇಲ್ಲದೆ ಇಲ್ಲಿ ವಾಸ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇದು ಸರ್ಕಾರದಿಂದ ನಮಗೆ ಕರೆಂಟ್ ನೀರು ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡು. ಈಗ ಪಂಚಾಯತಿ ಅವರು ಇಲ್ಲಿ ಬಂದಿದ್ರ? ಇಲ್ಲ, ಪಂಚಾಯತಿ ಆಫೀಸಿಗೆ ಹೋಗಿ ನೀವೇ ಹೋಗಿ ಕೀ ತಗೊಂಡ್ ಬಂದಿದ್ದೀರಾ? ಮಾಡುವುದು ಅಂತ ನಾನು ಕೇಳಿದೆ. ಕೇಳುವಾಗ ಅದು ಏನು ಸಂಬಂಧ ಇಲ್ಲ, ನೀವೇ ಕೂರಿಸಬೇಕು ಅಂತ ಹೇಳಿದ್ರು. ಮತ್ತೆ ನೀರು ನಾವು ಮಾಡಿಕೊಡ್ತೀವಿ. ಮತ್ತೆ ಕ್ಲೀನ್ 2 ಲಕ್ಷ ರೂಪಾಯಿ ಖರ್ಚಿದ್ರೆ ನೀವೇ ಮಾಡ್ಕೊಳ್ಬೇಕು. ಚೇಂಬರ್ ಮನೆ ಎಲ್ಲ ಕ್ಲೀನ್ ನೀವೇ ಮಾಡ್ಕೊಳ್ಬೇಕು, ನಾವು ಮಾಡಿಕೊಡಕ್ಕಿಲ್ಲ ಅಂತ ಹೇಳಿದ್ರು. ಅದು ಸರಿ ಹಾಕಿಲ್ಲ. ಮತ್ತೆ ಅವ್ರಿಗೆಲ್ಲ ಕರೆಂಟ್ ಮಾಡಿಕೊಟ್ಟಿರಲ್ಲ, ನಮಗೆ ಯಾಕೆ ಮಾಡಿಕೊಡಕ್ಕಿಲ್ಲ ಅಂತ ಕೇಳುವಾಗ ಅವರು ಅದು ಅಲ್ಲಿಂದ DC ಆಫೀಸಿಂದ ದುಡ್ಡು ಬರ್ತಿಲ್ಲ, ಅದಕ್ಕೆ ನಾವು ಮಾಡ್ತಿಲ್ಲ, ನಾವು ಕ್ಲೀನ್ ಮಾಡಿ ಕೊಡಕ್ಕಿಲ್ಲ, ನೀರು ಮಾತ್ರ ಕೊಡ್ತೀವಿ, ಬಂದ ಮೇಲೆ ಕರೆಂಟು ಕೊಡಕ್ಕೆ ಆಗಿಲ್ಲ ಅಂತ. ಈಗ ಸ್ಥಳೀಯ ಮಾದಾಪುರ ಪಂಚಾಯಿತಿ ವತಿಯಿಂದ ಕೀಗಳನ್ನು ನೀಡ್ತಾ ಇದ್ದು, ಹಲವರು ಸ್ಥಳೀಯ ಪಂಚಾಯಿತಿಯಿಂದ ಕೀಗಳನ್ನು ಪಡೆದುಕೊಂಡು ಮನೆಯ ಸುತ್ತಮುತ್ತ ಶುಚಿಗೊಳಿಸಲು ಆರಂಭಿಸಿದ್ದಾರೆ. ಕೆಲವರು ಮನೆ ಕೂಡ ಸೇರಿಕೊಂಡಿದ್ದಾರೆ. ಆದರೆ ಅವರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ, ವಿದ್ಯುತ್ ಶಕ್ತಿಯ ವ್ಯವಸ್ಥೆಯಾಗಲಿ ಆಗಿರೋದಿಲ್ಲ. ಕೆಲವರು ಇದರ ಬಗ್ಗೆ ನಮಗೆ ಮಾಹಿತಿ ಇಲ್ಲ, ಕೇಳಿದ್ರೆ ಪಂಚಾಯಿತಿಯವರು ತಾವೇ ಮೀಟರ್ ಅಳವಡಿಸಿಕೊಳ್ಳಬೇಕು ಎಂಬ ಮಾಹಿತಿ ಹೇಳಿದ್ದಾರೆಂದು ತಿಳಿದು ಬರ್ತಿದೆ. ಮನೆಗಳು ಸೋರುತ್ತಿದ್ದು, ಕೆಲವು ಭಾಗದಲ್ಲಿ ಕಿಟಕಿಯ ಗಾಜುಗಳನ್ನು ಪುಡಿ ಮಾಡಲಾಗಿದೆ. ಕೆಲವು ಬಾತ್ರೂಮ್ಗಳ ಬಾಗಿಲು ಕಳ್ಳಕಾಕರ ಪಾಲಾಗಿದೆ ಹಾಗೂ ಹಕ್ಕುಪತ್ರ ಮಾತ್ರ ನೀಡಿದ್ದಾರೆ. ಕೀಯನ್ನ ಪಂಚಾಯಿತಿಯಲ್ಲಿ ತೆಗೆದುಕೊಳ್ಳಬೇಕು. ಇಲ್ಲಿ ಯಾವುದೇ ಅಧಿಕಾರಿಗಳು ಬಂದು ವೀಕ್ಷಣೆ ಮಾಡುತ್ತಿಲ್ಲ. ಆದ್ದರಿಂದ ಮಾನ್ಯ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ಇಲ್ಲಿಗೆ ಭೇಟಿ ನೀಡಿ ಇದನ್ನ ಪರಿಶೀಲನೆ ಮಾಡುವಂತೆ ಇವರುಗಳು ಮನವಿ ಮಾಡ್ತಿದ್ದಾರೆ.